ಅನ್ವಯ ವ್ಯತಿರೇಕಾಚ್ಯ ಸಾಕ್ಷ್ಯಾತ್ಮ ವ್ಯಭಿಚಾರಿಣಃ ವೈತಥ್ಯಂ ವ್ಯಭಿಚಾರಂ ಚ ನಿದ್ರಾಂತೆ ಅಸ್ಯ ಅನುಚಿಂತಯೇತ್. ಭಾಗವತದಲ್ಲಿ 3ನೇ ಸ್ಕಂದದ 29ನೇ ಅಧ್ಯಾಯದ 44ನೇ ಶ್ಲೋಕ. ಬೆಳಗಾಗಿ ಎದ್ದಾಗ, ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದಾಗ ಪರಮಾತ್ಮನಲ್ಲಿ ಏನಂತ ಧ್ಯಾನಿಸಬೇಕು, ಮತ್ತೆ ನಾವು ಸೇರಿದಂತೆ ಈ ಜಗತ್ತನ್ನ ಏನಂತ ತಿಳ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಪ್ರಪಂಚ ಯಾವ ದೇಶದಲ್ಲಿ ಇದೆಯೋ, ನಾವು ಸೇರಿದಂತೆ ಜಡಚೇತನಾತ್ಮಕವಾದ ಈ ಪ್ರಪಂಚ ಯಾವ ದೇಶದಲ್ಲಿದೆಯೋ, ಯಾವ ಕಾಲದಲ್ಲಿದೆಯೋ, ಅಲ್ಲಿ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ಮತ್ತೆ ಈ ನಾವು ಸೇರಿದಂತೆ ಈ ಪ್ರಪಂಚ ಎಲ್ಲಿ ಇಲ್ಲವೋ ಅಂಥ ದೇಶದಲ್ಲಿಯೂ ಅಂಥ ಕಾಲದಲ್ಲಿಯೂ ಪರಮಾತ್ಮ ಇದ್ದಾನೆ. ಇವಕ್ಕೆ ಅನ್ವಯ ಮತ್ತು ವ್ಯತಿರೇಕ ಅಂತಾರೆ. ಪ್ರಪಂಚವಿರುವ ಎಲ್ಲ ದೇಶ ಕಾಲಗಳಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವುದು ಅನ್ವಯ. ಪ್ರಪಂಚವಿಲ್ಲದ ದೇಶ ಕಾಲಗಳಲ್ಲಿಯೂ ಪರಮಾತ್ಮ ಇದ್ದಾನೆ ಅನ್ನುವುದು ವ್ಯತಿರೇಕ. ಇಂಥ ವ್ಯತಿರೇಕಗಳಿಂದ ಅವನು ಪರಮಾತ್ಮನಾಗಿದ್ದಾನೆ, ಜಗತ್ತಿಗಿಂತ ಶ್ರೇಷ್ಠನಾಗಿದ್ದಾನೆ ಅನ್ನುವುದು ತಿಳಿದು ಬರ್ತದೆ. ಅವನು ಸಾಕ್ಷಿ ಮತ್ತು ಆತ್ಮ. ಆತ್ಮ ಅಂದ್ರೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವವನು ಅಂತ ಅರ್ಥ, ಎಲ್ಲ ದೇಶ ಕಾಲಗಳಲ್ಲಿ. ಸಾಕ್ಷಿ ಅಂದ್ರೆ ಎಲ್ಲ ದೇಶ ಕಾಲಗಳಲ್ಲಿ ವ್ಯಾಪಿಸಿಕೊಂಡಿದ್ದು ಜಗತ್ತಿನ ಎಲ್ಲ ಜಡಚೇತನಗಳ ಆಗುಹೋಗುಗಳನ್ನ ನೋಡುವವನು ಅಂತ ಅದರ ಅರ್ಥ. ಹೀಗೆ ಪರಮಾತ್ಮನ ತಿಳ್ಕೊಳ್ಬೇಕು. ಮತ್ತೆ ಜಗತ್ತನ್ನು ಏನಂತ ತಿಳ್ಕೊಳ್ಬೇಕು, ಆ ಪರಮಾತ್ಮ ಎಲ್ಲ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಕಾಲದಲ್ಲಿದ್ದಾನೋ ಅಲ್ಲಿ ಪ್ರಪಂಚವಿಲ್ಲ ಅನ್ನುವುದು ನಮ್ಗೆ ಗೊತ್ತಾಗಬೇಕು. ಪ್ರಪಂಚ ಇರುವುದು, ನಾವು ಸೇರಿದಂತೆ ಪ್ರಪಂಚ ಇರುವುದು ಸೀಮಿತವಾದ ದೇಶ ಮತ್ತು ಸೀಮಿತವಾದ ಕಾಲದಲ್ಲಿ. ಅವನಿರುವುದು ಸೀಮಾರಹಿತ ದೇಶ ಮತ್ತು ಸೀಮಾರಹಿತ ಕಾಲಗಳಲ್ಲಿ. ಅವನಿರುವ ಎಲ್ಲಾ ದೇಶ ಕಾಲಗಳಲ್ಲಿ ಪ್ರಪಂಚ ಇಲ್ಲ ಅನ್ನುವುದು ಈ ಜಗತ್ತಿನ ವ್ಯಭಿಚಾರ. ಮತ್ತೆ ಈ ವ್ಯಭಿಚಾರಿಯಾದ ಪ್ರಪಂಚದಿಂದ ಅವನಿಗೇನೂ ಪ್ರಯೋಜನ ಆಗಬೇಕಾಗಿಲ್ಲ. ಈ ಎರಡನ್ನೂ ಕೂಡ ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಚಿಂತಿಸಬೇಕು. ವೈತಥ್ಯ ಅಂದ್ರೆ ಜಡಚೇತನಾತ್ಮಕವಾದ ಈ ಪ್ರಪಂಚದಿಂದ ನಮಗೆ ಆಗಬೇಕಾದದ್ದೇನೇನೋ ಇದೆ. ಆದರೆ ಇಂಥ ಪ್ರಪಂಚದಿಂದ ಯಾವ ಪರಮಾತ್ಮ ಎಲ್ಲ ದೇಶ ಕಾಲಗಳಲ್ಲಿಯೂ ಕೂಡ ಇದ್ದಾನೋ ಆ ದೇಶ ಕಾಲಗಳಲ್ಲಿ ಈ ಜಡ ಚೇತನಾತ್ಮಕವಾದ ಪ್ರಪಂಚ ಇಲ್ಲ. ಇದು ಇಲ್ಲದೇ ಇದ್ದಾಗಲೂ, ಇದು ಇಲ್ಲದೇ ಇರುವ ಜಾಗದಲ್ಲಿಯೂ ಇಲ್ಲದೇ ಇರುವ ಸ್ಥಳದ ಕಾಲದಲ್ಲಿಯೂ ಅವನಿದ್ದಾನೆ ಅಂದಮೇಲೆ ಈ ಪ್ರಪಂಚದಿಂದ ಅವನಿಗೇನು ಆಗಬೇಕಾದ್ದಿಲ್ಲ. ಪ್ರಪಂಚವನ್ನು ಆತ ಯಾವ ದೃಷ್ಟಿಯಿಂದಲೂ ಅವಲಂಬಿಸಿಲ್ಲ. ಆತನ ಅಸ್ತಿತ್ವಕ್ಕೆ ಈ ಪ್ರಪಂಚದಿಂದ ಆಗಬೇಕಾದದ್ದೇನೂ ಇಲ್ಲ. ಹೀಗೆ ಜಗತ್ತಿನ ಅಸ್ತಿತ್ವ ಅಂತ ಅನ್ನೋದು ಅವನ ಪಾಲಿಗೆ ವ್ಯರ್ಥ. ಯತ್ರ ತ್ರಿಸರ್ಗೋ ವೃಷ ಅಂತ ಭಾಗವತ ಹೇಳುವುದು ಕೂಡ ಅದನ್ನೇ. ಜಗತ್ತನ್ನು ಸೃಷ್ಟಿಸಿದ್ದಾನೆ, ಜಗತ್ತು ಇದೆ, ಜಗತ್ತನ್ನು ಸೃಷ್ಟಿಸುವುದು, ಜಗತ್ತನ್ನ ಪಾಲಿಸುವುದು, ನಾಶಪಡಿಸುವುದು ಇದ್ಯಾವುದೂ ಕೂಡ ಅವನಿಗೇನು ಪ್ರಯೋಜನ ಕೊಡುವಂಥದ್ದಲ್ಲ. ಅದರಿಂದ ಅದು ಮೃಷ ವ್ಯರ್ಥ ಅದ ಅವನಿಗೆ. ಹೀಗೆ ಜಗತ್ತು ಅವನ ಪಾಲಿಗೆ ನಿಷ್ಪ್ರಯೋಜನ. ಅದು ವೈತಥ್ಯ. ಮತ್ತೆ ವ್ಯಭಿಚಾರ ಅಂದ್ರೆ ಅವನಿರುವ ಎಲ್ಲ ದೇಶ ಕಾಲಗಳಲ್ಲಿ ಇದು ಇಲ್ಲ. ಈ ಜಗತ್ತು ಇದು ಸೀಮಿತವಾದದ್ದು, ಇದು ಶಾಂತವಾದದ್ದು, ಅವನು ಸೀಮಾರಹಿತ, ಅದು ಅವನು ಅನಂತ ಅನ್ನುವ ಸಂಗತಿಗಳನ್ನ ಪ್ರಾತಃ ಕಾಲದಲ್ಲಿ ಚಿಂತಿಸಬೇಕು. ಇದೊಂದು ಮೋಕ್ಷದ ಸಾಧನ ಅಂತ ಅದರ ತಾತ್ಪರ್ಯ. ನಿದ್ರಾಂತೆ ಅಂದ್ರೆ ನಿದ್ರಾ ಅವಸಾನ ಕಾಲ, ನಿದ್ದೆ ಮುಗಿದಾಗ ಬ್ರಾಹ್ಮ ಮುಹೂರ್ತದಲ್ಲಿ ಹೇಳ್ತಾ ಈ ಜಗತ್ತನ್ನ ಮತ್ತೆ ಪರಮಾತ್ಮನನ್ನ ಅದು ಯಾವ್ಯಾವ ಗುಣದಿಂದ ಕೂಡಿದೆ ಅನ್ನೋದನ್ನ ತಿಳಿದುಕೊಂಡು ಅದನ್ನ ಆಲೋಚನೆ ಮಾಡ್ತಾ ಹೇಳಬೇಕು. ಹಾಗಾದಾಗ ಇಂಥ ಶುದ್ರವಾದ ಜಡಚೇತನಾತ್ಮಕವಾದ ಪ್ರಪಂಚದ ಒಂದು ಭಾಗವಾಗಿದ್ದೇವೆ ನಾವು. ನಮಗೇನು ಇಲ್ಲಿ ಮಹತ್ವದ ಸ್ಥಾನವೇನೂ ಇಲ್ಲ. ಇರುವುದೊಂದು ಮಹತ್ವದ ಸ್ಥಾನ ಪರಮಾತ್ಮನಿಗೆ ಮಾತ್ರ.
ಅನ್ನುವುದನ್ನು ತಿಳ್ಕೊಂಡಂತಾಗ್ತದೆ. ಮತ್ತೆ ಆ ದಿವಸ ನಾವು ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ಒಂದು ನಿರ್ಲಿಪ್ತ ಮನೋಭಾವ, ನಮಗೆ ಯಾವುದೇ ಅಹಂಕಾರ ಇರಬಾರದು ನಾವು ಮಾಡುವ ಕೆಲಸಗಳಲ್ಲಿ ಅನ್ನುವ ಒಂದು ಅನುಸಂಧಾನ, ಮತ್ತೆ ನಿರ್ಲಿಪ್ತರಾಗಿ ಎಲ್ಲ ಆಗುಹೋಗುಗಳನ್ನು ನೋಡುವಂತಹ ಒಂದು ಶಕ್ತಿ ನಮಗೂ ಕೂಡ ಬರ್ತದೆ. ಬೆಳಗಾಗಿ ಎದ್ದು ಕೂಡಲೇ ಇದನ್ನು ಆಲೋಚನೆ ಮಾಡಿ ಮುಂದೆ ಎಲ್ಲ ಕೆಲಸಗಳನ್ನು ನಡೆಸುವುದರಿಂದ. ಹೀಗೆ ಇಂಥ ಶ್ಲೋಕಗಳನ್ನು ಹೇಳ್ತಾ ಬ್ರಾಹ್ಮ ಮುಹೂರ್ತವನ್ನ ನಾವು ಸ್ವಾಗತಿಸಬೇಕು.